ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಪರಿವಾರದವರಿಗೆ ಹೇಗಿದ್ದೀರಾ ಎಲ್ಲರೂ. ನಾನು ನಿಮ್ಮ ಪ್ರೀತಿಯ ಲೀನಾ. ಈ ವಿಡಿಯೋ ಬಂದ್ಬಿಟ್ಟು ನಮ್ಮ ಮಾಮ ಮನೆಗೆ ಬಂದಿದ್ರಲ್ವಾ, ಆವಾಗ ಸ್ಪೆಷಲ್ಲಾಗಿ ಏನಾದರೂ ಬಿರಿಯಾನಿ ಮಾಡೋಣ ಅಂಥೇಳಿ ಶೂಟ್ ಮಾಡಿದ್ದು. ಬಟ್ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ, ಯಾಕಂದರೆ ನನಗೆ ತುಂಬಾ ಹುಷಾರಿಲ್ಲದೆ ಇರೋ ಕಾರಣ ಅಪ್ಲೋಡ್ ಮಾಡೋದು ತುಂಬ ಲೇಟ್ ಆಯಿತು. ಹಾಗಾಗಿ ನಿಮ್ಮೆಲ್ಲರ ಹತ್ರ ಕ್ಷಮೆ ಕೇಳ್ಕೊಳ್ತೇನೆ. ಮನೆ ತುಂಬ ಜನ 2 kg ಆಗೋಷ್ಟು ಬಿರಿಯಾನಿ ಮಾಡಬೇಕಿತ್ತು. ಪಾತ್ರೆ ಇರಲಿಲ್ಲ ಅಂತ ಪಕ್ಕದ ಮನೆಯಿಂದ ತಗೊಬಂದರು. ಇವತ್ತಿನ ಬಿರಿಯಾನಿ ಮಾಸ್ಟರ್ ಬಂದು ನಮ್ಮ ಹಸ್ಬೆಂಡೇನೆ, ಅವರೇ ಮಾಡ್ತಾ ಇದ್ದಾರೆ. ಅದು ದಮ್ ಬಿರಿಯಾನಿ ಮೊದಲನೇ ಸರಿಗೆ ಮಾಡ್ತಾ ಇದ್ದಾರೆ. ಇದಕ್ಕೆ ಮೊದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ರುಬ್ಕೊಂಡ್ರು. ಒಂದು ಪ್ಲೇಟ್ನಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಚಕ್ರ ಮೊಗ್ಗು ಮತ್ತು ಒಂದು 4 ಕಾಳು ಮೆಣಸನ್ನ ಹಾಕಿ ಇಟ್ಕೊಂಡಿದ್ದಾರೆ. ಈಗ ಪಾತ್ರೆಯಲ್ಲಿ ಎಣ್ಣೆನ ಬಿಸಿ ಮಾಡಿ ಎತ್ತಿಟ್ಕೊಂಡಿರುವಂಥ ಚಕ್ಕೆ ಲವಂಗನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಒಂದು 7ರಿಂದ 8 ಬಿರಿಯಾನಿ ಎಲೆನ ಹಾಕಿ, ಆಮೇಲೆ ಚಿಕ್ಕಗೆ ಹೆಚ್ಚಿರುವಂಥ ಈರುಳ್ಳಿ, ಉದ್ದಕ್ಕೆ ಸೀಳಿರುವಂಥ ಹಸಿರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಕೆಂಪು ಬಣ್ಣ ಈರುಳ್ಳಿ ಬದಲಾಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡಿಕೊಂಡು 2 ಸ್ಪೂನು ಅರಿಶಿನ ಪೌಡ್ರು, 4 ಸ್ಪೂನು ಖಾರ ಪೌಡ್ರು ಹಾಕ್ಬಿಟ್ಟು, ಆಮೇಲೆ ರುಬ್ಬಿಟ್ಕೊಂಡಿರೋ ಅಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ನಿಧಾನ ಕಾವ್ನಲ್ಲಿ ಫ್ರೈ ಮಾಡಬೇಕು. ಎಲ್ಲಿವರೆಗೆ ಫ್ರೈ ಮಾಡಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಹಸಿ ವಾಸನೆ ಬಿಟ್ಟು ಫ್ರೈ ಆಗಿ ಘಮ ಘಮ ಅಂತ ಸೆಂಟ್ ಬರೋವರೆಗೂ ಫ್ರೈ ಮಾಡಿಬಿಟ್ಟು, ಆಮೇಲೆ ಇದಕ್ಕೆ ಒಂದು 1/4 kg ಆಗೋವಷ್ಟು ಟಮಾಟೆನ ಹೆಚ್ಚಿಟ್ಕೊಂಡಿರೋ ಟಮಾಟೆನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ, ಟಮಾಟೆ ಎಲ್ಲ ಚೆನ್ನಾಗಿ ಬೆಂದು ಬರೋವರೆಗೂ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡಿ ಟಮಾಟೆನೆಲ್ಲ ಬೇಯಿಸ್ಕೊಳ್ಳೋಣ. ಇವಾಗ ಇದಕ್ಕೆ ಚಿಕ್ಕಗೆ ಹೆಚ್ಚಿಟ್ಕೊಂಡಿರೋ ಅಂತಹ ಕೊತ್ತಂಬರಿ, ಹಾಗೆ ಪುದೀನ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನು ಹಾಕಿ ಒಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಬಿಡೋಣ. ಇವಾಗ ಈ ಕಡೆ ನಾವು ಅನ್ನಕ್ಕೆ ಅಂತ ಹೇಳ್ಬಿಟ್ಟು ನೀರು ಬಿಸಿಗಿಟ್ಟಿದ್ವಲ್ಲ, ಆ ನೀರಿಗೆ ಉಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ನೀರು ಬಿಸಿ ಆದಮೇಲೆ ಅಕ್ಕಿನ ಕೂಡ ತೊಳೆದು ಅನ್ನಕ್ಕೆ ಹಾಕ್ಕೊಳ್ಳೋಣ. ನಾವಿಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಂಡಿದ್ದೀವಿ. ಈಗ ಮಸಾಲೆ ಟಮಾಟೆ ಎಲ್ಲ ಚೆನ್ನಾಗಿ ಬೆಂದು ಬಂದಮೇಲೆ ಇದಕ್ಕೆ ಸ್ವಲ್ಪ ಸೋಂಪಿನ ಕಾಳು ಮತ್ತು ಹಾಗೆ ಒಂದು 1/4 ಲೀಟ್ರ್ ಆಗೋಷ್ಟು ಮೊಸರನ್ನ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬೆಂದ ಮೇಲೆ ಅಂಗಡಿನಲ್ಲಿ ಸಿಕ್ಕುವಂಥ ರೆಡಿಮೇಡ್ ಬಿರಿಯಾನಿ ಮಸಾಲೆ ಪೌಡ್ರು, ಹಾಗೆ ಸ್ವಲ್ಪ ಗರಂ ಮಸಾಲೆನ ಹಾಕಿ ಮತ್ತೆ ಒಂದು 5 ನಿಮಿಷ ಫ್ರೈ ಮಾಡಿಕೊಂಡ್ರು. ಈಗ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ 1-1.5 kg ಆಗೋಷ್ಟು ಚಿಕನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಮನೆಯವರಿಗೆ ಮೊದಲು ಬಿರಿಯಾನಿ ಹೇಗೆ ಮಾಡೋದು ಅಂತ ಕೂಡ ಬರ್ತಾ ಇರಲಿಲ್ಲ. ಸ್ವಲ್ಪ ಅಮ್ಮನ ಹತ್ರ ಹಾಗೆ ಸ್ವಲ್ಪ ನನ್ನ ತಮ್ಮನ ಹತ್ರ ನೋಡಿ ಕಲ್ತ್ಕೊಂಡು ಇವತ್ತು ಮೊದಲನೇ ಸರಿ ಮಾಡ್ತಾ ಇದ್ದಾರೆ. ಚಿಕನ್ನ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಕ್ಕಿಡೋಣ. ಅಷ್ಟೊತ್ತು ತನಕ ಈ ಕಡೆ ಅನ್ನ ಚೆನ್ನಾಗಿ ಆಫ್ ಬಾಯ್ಲ್ ಆಗಿತ್ತು, ಅದನ್ನು ಬಸ್ಕೊಂಡ್ವಿ. ಈಗ ಸ್ವಲ್ಪ ಎಣ್ಣೆಗೆ ತುಪ್ಪನೂ ಹಾಕಿ ಮಿಕ್ಸ್ ಮಾಡಿ ಚಿಕನ್ ಗ್ರೇವಿಗೆ ಬಂದು ಹಾಕ್ತಾ ಇದ್ದಾರೆ. ಅದು ಹಾಕಿ ಕಲಸಿದ ಮೇಲೆ ಒಂದು 2ರಿಂದ 3 ನಿಂಬೆ ರಸನ ಕೂಡ ಇದರಲ್ಲಿ ಆ್ಯಡ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾರೆ. ಈಗ ಅದೆಲ್ಲ ಚೆನ್ನಾಗಿ ಬೆಂದ ಮೇಲೆ ಚಿಕನ್ ಮಸಾಲೆನಲ್ಲಿ ಏನು ಎಕ್ಸ್ಟ್ರಾ ಶೇರ್ವ ಇತ್ತಲ್ವಾ, ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದಾರೆ. ಯಾಕಂದರೆ ಈಗ ನಾವು ದಮ್ ಮಾಡುವಂಥ ಸಮಯ ಅಲ್ವಾ, ಹಾಗಾಗಿ ಎಕ್ಸ್ಟ್ರಾ ಏನು ಆ ಚಿಕನ್ನಲ್ಲಿ ನೀರೆಲ್ಲ ಇತ್ತಲ್ವಾ, ಆ ನೀರಿನ ಶೇರ್ವ ಥರ ಸಾರು ಥರ ಅದನ್ನೆಲ್ಲ ತೆಗೆದಿಟ್ಕೊಂಡ್ರು. ಈಗ ಆಲ್ರೆಡಿ ಬಿಸಿ ಮಾಡಿರೋ ಅಂಥ ಒಂದು ಯಾವುದಾದ್ರೂ ಹಳೆ ತವಾನ ಸ್ಟವ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಬಿರಿಯಾನಿ ಪಾತ್ರೆನ ಇಟ್ವಿ. ಇಲ್ಲಿ ಜಾಸ್ತಿ ನಾವೇನು ಬಿಸಿ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಆಲ್ರೆಡಿ ತವಾ ಬಿಸಿಯಾಗಿರುತ್ತಲ್ವ. ಹಾಗಾಗಿ ಆಫ್ ಬಾಯ್ಲ್ ಮಾಡ್ಕೊಂಡಿರೋ ಅಂಥ ಅಕ್ಕಿನ ಡೈರೆಕ್ಟಾಗಿ ಪಾತ್ರೆಗೆ ಹಾಕಿ ಅದನ್ನೆಲ್ಲ ಸಮ ಮಾಡಿಕೊಂಡ್ರು. ಇಲ್ಲಿ ಕೆಲವರು 1 ಲೇಯರು ಚಿಕನ್ ಶೇರ್ವಾನ ಹಾಕಿ ಮತ್ತು ಅದ್ರ ಮೇಲೆ ಅಕ್ಕಿನ ಹಾಕಿ ಆ ಥರ ಲೇಯರ್ ಬೈ ಲೇಯರ್ ಮಾಡ್ತಾರೆ. ನಮ್ಮನೆಯವರು ಇಲ್ಲಿ ಸ್ವಲ್ಪ ಈಸಿ ಆಗಲಿ ಅಂಥೇಳ್ಬಿಟ್ಟು ಅಷ್ಟೆಲ್ಲ ಕಷ್ಟ ಯಾಡ್ ಪಡ್ತಾರೆ ಅಂಥೇಳಿ ಒಂದೇ ಸರಿ ಪಾತ್ರೆಗೆ ಆಫ್ ಬಾಯ್ಲ್ ಮಾಡಿರೋಂಥ ಅಕ್ಕಿನ ಹಾಕಿ ಸಮ ಮಾಡಿಕೊಂಡು ತೆಗೆದಿಟ್ಕೊಂಡಿರೋ ಅಂಥ ಶೇರ್ವಾನ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಸ್ವಲ್ಪ ಸ್ವಲ್ಪ ಅಂತ ಹಾಕ್ಬಿಟ್ಟು
ಸ್ಟವ್ನ ಕಾವು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟು ಮೇಲೆ ಪ್ಲೇಟ್ ಮುಚ್ಚಿ ಅದ್ರ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಟು ದಮ್ ಮಾಡೋಕ್ಕೆ ಬಿಟ್ಟರೆ ಸೂಪರ್ ಆಗಿರೋ ಅಂಥ ಬಿರಿಯಾನಿ ರೆಡಿ ಆಗತ್ತೆ. ಬಿರಿಯಾನಿ ರೆಡಿ ಆದಮೇಲೆ ಸ್ವಲ್ಪ ಮಿಕ್ಸ್ ಮಾಡಬೇಕಾಗತ್ತೆ, ಯಾಕಂದರೆ ಚಿಕನ್ ಎಲ್ಲ ಮಸಾಲೆ ಎಲ್ಲ ಕೆಳಗಿರುತ್ತಲ್ವ, ಹಾಗೆ ಮೇಲೆ ಕೆಳಗೆ ಮಿಕ್ಸ್ ಮಾಡಿದರೆ ಬಿರಿಯಾನಿ ರೆಡಿ ಆಗುತ್ತೆ. ಕೆಲವರು ಒಲೆಯಲ್ಲಿ ಮಾಡೋ ಅಂಥವ್ರು ಕೆಂಡನ ತೆಗೆದು ಪ್ಲೇಟ್ ಮೇಲೆ ಇಡ್ತಾರೆ, ಆವಾಗ ಕೂಡ ತುಂಬ ಚೆನ್ನಾಗಿ ಬಿರಿಯಾನಿ ದಮ್ ಆಗುತ್ತೆ. ನಮ್ಮನೆಯವರು ಮೊದಲನೇ ಸರಿ ಬಿರಿಯಾನಿ ಮಾಡಿದ್ರು, ತುಂಬ ಟೇಸ್ಟಾಗಿತ್ತು. ಇದರ ಜೊತೆ ಒಳ್ಳೆ ಒಂದು ಮೊಸರು ಬಜ್ಜಿ ಕೂಡ ರೆಡಿ ಮಾಡಿದರು, ಸಖತ್ತಾಗಿತ್ತು. ಮಕ್ಕಳೆಲ್ಲ ತಿಂದು ತುಂಬ ಎಂಜಾಯ್ ಮಾಡಿದರು. ನಮ್ಮನೆಗೆ ಬಂದಿದ್ದಂಥ ಅತಿಥಿಗಳೆಲ್ಲ ತುಂಬ ಲೇಟಾಗಿ ಊಟ ಮಾಡಿದ್ರಿಂದ, ಹಾಗೆ ನಾನು ಕೂಡ ಬ್ಯುಸಿ ಇದ್ದಿದ್ದರಿಂದ ಅವ್ರ ವಿಡಿಯೋನೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ.